ಯೂನಿಫಾರ್ಮ್ ಇಲ್ಲದೆ ಆಟೋ ಚಾಲನೆ ಮಾಡೋ ಚಾಲಕರಿಗೆ ಸಾರಿಗೆ ಇಲಾಖೆ ಶಾಕ್ ನೀಡಿದೆ. ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾದ ಸಾರಿಗೆ ಇಲಾಖೆ ನಗರದಲ್ಲಿ ಆಟೋ ಚಾಲನೆ ಮಾಡಬೇಕು ಅಂದ್ರೆ ಯೂನಿಫಾರ್ಮ್ ಕಡ್ಡಾಯ. ಆಟೋ ಮೇಲೆ ಬೇಕಾಬಿಟ್ಟಿ ಪೋಸ್ಟರ್ ಹಾಕುವಂತಿಲ್ಲ, ಸಂಚಾರಿ ನಿಯಮ ಉಲ್ಲಂಘಿಸಿ ಆಟೋ ಚಲಾಯಿಸುವಂತಿಲ್ಲ ಅಂತ ಖಡಕ್ ಸೂಚನೆ ಹೊರಡಿಸಿದ್ದು, ಪ್ರಯಾಣಿಕರ ಜೊತೆ ಭಯ ಹುಟ್ಟಿಸೋ ರೀತಿಯಲ್ಲಿ ವರ್ತಿಸುವಂತಿಲ್ಲ ಎಂದಿದ್ದಾರೆ. ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡದ್ದಕ್ಕೆ ಪಂಚಮಸಾಲಿ ಜಯಮೃತ್ಯುಂಜಯ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಬೇಸರ ವ್ಯಕ್ತಪಡಿಸಿದ ಜಯಮೃತ್ಯುಂಜಯ ಸ್ವಾಮೀಜಿ, ಸರ್ಕಾರ ರಾಯಣ್ಣ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡಿದೆ, ಆದರೆ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ನೀಡಿಲ್ಲ. ರಾಯಣ್ಣ ಪ್ರಾಧಿಕಾರದ ಜೊತೆಗೆ ಚೆನ್ನಮ್ಮ ಪ್ರಾಧಿಕಾರಕ್ಕೂ ಅನುದಾನ ನೀಡಿ ಅಂತ ಒತ್ತಾಯಿಸಿದ್ರು. ಸ್ವತಂತ್ರ ಹೋರಾಟಗಾರರ ವಿಚಾರದಲ್ಲಿ ಸರ್ಕಾರ ಭೇದ ಭಾವ ಮಾಡುತ್ತಿದೆ ಅಂತ ಆರೋಪಿಸಿದ್ರು. ಚೆನ್ನಮ್ಮ ಹಾಗೂ ರಾಯಣ್ಣ ಸ್ವಾತಂತ್ರ್ಯ ಸಂಗ್ರಾಮದ ಎರಡು ಕಣ್ಣುಗಳು. ಅನುದಾನ ಹಂಚಿಕೆಯಲ್ಲಿನ ತಾರತಮ್ಯವನ್ನ ನಿವಾರಿಸಬೇಕು, ಇಲ್ಲವಾದರೆ ಲಿಂಗಾಯತ ವಿರೋಧಿ ಸರ್ಕಾರದ ಜೊತೆಗೆ ಚೆನ್ನಮ್ಮ ವಿರೋಧಿ ಸರ್ಕಾರ ಅನ್ನೋ ಪಟ್ಟ ಬರುತ್ತೆ ಅಂತ ಎಚ್ಚರಿಕೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಪೊಲೀಸರ ವಿರುದ್ಧ ಲೂಟಿ ಆರೋಪ ಕೇಳಿಬಂದಿದೆ. ನಗರದ ಹೊರವಲಯದಲ್ಲಿರೋ ಐಷಾರಾಮಿ ವಿಲ್ಲಾ ಮಾಲೀಕರು ಪೊಲೀಸರ ವಿರುದ್ಧವೇ ಲೂಟಿ ಆರೋಪ ಮಾಡಿದ್ದಾರೆ. ವಿಲ್ಲಾ ಮತ್ತು ಅಪಾರ್ಟ್ಮೆಂಟ್ಗಳ ಬಳಿ ಗಸ್ತು ತಿರುಗೋದಕ್ಕೆ ಪೊಲೀಸರು ಹಣ ವಸೂಲಿ ಮಾಡುತ್ತಿದ್ದಾರೆ. ಪೆಟ್ರೋಲಿಂಗ್ ಮಾಡೋದಕ್ಕೆ ಹೊಯ್ಸಳ ಪೊಲೀಸರು ಹಣ ಕೇಳ್ತಾರೆ. ಸರ್ಕಾರ ಸಂಬಳ ನೀಡ್ತಾ ಇದ್ರು, ಮಾಮೂಲಿ ವಸೂಲಿ ಮಾಡುತ್ತಿದ್ದಾರೆ ಅಂತ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಆವಲಹಳ್ಳಿ ಪೊಲೀಸರ ವಿರುದ್ಧ ಆರೋಪ ಮಾಡುತ್ತಿದೆ. ಅಪಾರ್ಟ್ಮೆಂಟ್ಗಳ ತಿಂಗಳ ಮೇಂಟೆನೆನ್ಸ್ ಜೊತೆಗೆ ಪೊಲೀಸರ ಮೇಂಟೆನೆನ್ಸ್ ಕೂಡ ವಸೂಲಿ ಮಾಡಲಾಗ್ತಿದೆ ಎಂದಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತ ಹಾಗೂ ಕೇಂದ್ರ ವಲಯ ಐಜಿಪಿಗೂ ದೂರು ನೀಡಲಾಗಿದೆ. ರಾಜ್ಯ ಸರ್ಕಾರ ಪ್ರಭಾವಿಗಳ ಮಕ್ಕಳ ರಕ್ಷಣೆಗೆ ಮುಂದಾಯ್ತಾ ಅನ್ನೋ ಅನುಮಾನ ಮೂಡಿದೆ. ನಿಯಮಗಳನ್ನು ಗಾಳಿಗೆ ತೂರಿ ಕೆಪಿಎಸ್ಸಿ ಪರೀಕ್ಷೆ ಮಾಡಲಾಗಿದೆ. ಸರ್ಕಾರದ ಜಂಟಿ ಕಾರ್ಯದರ್ಶಿ ರಾಮಯ್ಯನ ಮಗ ಈ ಬಾರಿ ಕೆಎಎಸ್ ಪ್ರಿಲಿಮ್ಸ್ನಲ್ಲಿ ಪಾಸ್ ಆಗಿದ್ದಾನೆ. ಕಳೆದ ಬಾರಿ ರಾಮಯ್ಯ ಮಗಳು ಕೆಎಎಸ್ ಪಾಸ್ ಆಗಿದ್ಲು. ಇದರ ಜೊತೆಯಲ್ಲಿ ಕೆಪಿಎಸ್ಸಿ ಸದಸ್ಯರ ಮಕ್ಕಳು ಕೂಡ ಪರೀಕ್ಷೆ ಬರೆದಿದ್ದಾರೆ. ಹಲವರು ಹಣ ಪಡೆದು ಅಭ್ಯರ್ಥಿಗಳನ್ನು ಪಾಸ್ ಮಾಡೋದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಮರುಪರೀಕ್ಷೆ ನಡೆಸದೆ ಬಲಾಢ್ಯರ ಮಕ್ಕಳನ್ನು ರಕ್ಷಿಸೋದಕ್ಕೆ ಹೋಗಿ 76,000 ಕನ್ನಡ ಪರೀಕ್ಷಾರ್ಥಿಗಳ ಭವಿಷ್ಯ ಹಾಳು ಮಾಡುತ್ತಿದ್ದಾರೆ ಅಂತ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತರಾಜು ಗಂಭೀರ ಆರೋಪ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.